ಮೈಸೂರು ಅಂದ ತಕ್ಷಣ ನಮಗೆ ಮೈಸೂರು ಪಾಕ್ ನೆನಪಾಗುತ್ತೆ. ಧಾರವಾಡ ಅಂದ ತಕ್ಷಣ ನಮಗೆ ಪೇಡ ನೆನಪಾಗುತ್ತೆ. ಹಾಗೆಯೇ ಕೋಲಾರ ಅಂದ ತಕ್ಷಣ ಗಟ್ಟಿ ಕೆನೆ ಮೊಸರು ನೆನಪಾಗುತ್ತೆ. ಅಂದ ಹಾಗೆ ನಾವಿಲ್ಲಿ KGF ಕೋಲಾರದ ಬಗ್ಗೆ ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇರೋದು ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಬಗ್ಗೆ. ಕೋಲಾರ ಚಿನ್ನದ ಗನಿಗೆ ಹೆಸರಾದರೆ ಕೋಲಾರ ಮೊಸರಿನ ಖನಿಗೆ ಹೆಸರಾಗಿದೆ. ವಿಜಯಪುರದಿಂದ ಬಾಗಲಕೋಟೆ ಮತ್ತು ಹುಬ್ಬಳ್ಳಿ ಮಾರ್ಗವಾಗಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೋಲಾರ ಪಟ್ಟಣ ಇದೆ. ಈ ಊರಿಗೆ ಹೊಂದಿಕೊಂಡಿರುವ UQP ಕ್ರಾಸ್ನ ಎರಡೂ ಬದಿಗೆ 10 ವ್ಯಾಪಾರಿಗಳು ಮೊಸರನ್ನ ಮಡಿಕೆಗಳಲ್ಲಿ ತುಂಬಿ ಮೇಲೊಂದು ಕಾಗದದ ಮುಚ್ಚಳ ಹಾಕಿ ಮಾರಾಟ ಮಾಡ್ತಾ ಇರ್ತಾರೆ. ಕೋಲಾರದ ಮೇಲೆ ಹಾದು ಹೋಗುವವರು ಮೊಸರಿನ ಮಡಿಕೆಗಳನ್ನ ಖರೀದಿ ಮಾಡದೆ ಹೋಗುವುದಿಲ್ಲ. ದೇಸಿ ಹಸು ಮತ್ತು ಎಮ್ಮೆ ಹಾಲಿನಿಂದ ತಯಾರಾಗುವ ಇಲ್ಲಿನ ರುಚಿಕಟ್ಟಾದ ಗಟ್ಟಿ ಕೆನೆ ಮೊಸರಿಗೆ ಶತಮಾನದ ಇತಿಹಾಸವಿದೆ. ಮೊಸರು ಉದ್ಯಮದಿಂದ ಇಲ್ಲಿ ನೂರಾರು ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ಕಳೆದ 4 ದಶಕಗಳಿಂದ ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಪಾರ್ವತಿಯವರು ಕೋಲಾರ ಕೆನೆ ಮೊಸರು ಯಾಕೆ ಭಿನ್ನ, ಅದನ್ನು ಹೇಗೆಲ್ಲ ತಯಾರಿಸ್ತಾರೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ನಾವು ಮೊದಲ ಹಿಂಡ್ತೇವ್ರಿ, ಹಿಂಡಿಂದ ಅದೇನೈತಿ ಒಲೆ ಮೇಲೆ ಇಟ್ಟ ಹಾಲು ಕಾಸ್ತೇವಿ. ಹಾಲು ಕಾಸಿಂದ ಒಂದು ಗಡಿಗೆಗೆ ಅದನ್ನು ವಾಪಸ್ ಎಟ್ಟೆಟ್ಟು ಹಾಕ್ಬೇಕು, ಅಟ್ಟು ಹಾಕಿ ಕ್ಯಾರಿ ಆ ನಂತರ ಹೆಪ್ಪಿಗೆ ಬಂದ್ರೆ ಅವು ಹೆಪ್ಪು ಹಚ್ಚಿಕ್ಯಾರೆ ಮುಚ್ಚಿಟ್ಟು ಬೆಳಗ್ಗೆ ಹೋಗಿ ತಗೊಂಡ್ ಮಾರುಕಟ್ಟೆಗೆ ಕೊಡ್ತೇವೆ ನಾವು. ಹೆಂಗ ಮಾರಾಟ ವ್ಯಾಪಾರ ಹೆಂಗ್ ನಡೀತಾರ? ವ್ಯಾಪಾರ ನೋಡ್ರಿ, ಹನಿ ಇದ್ರೆ ಸ್ವಲ್ಪ ಡಿಮ್ ಆಕತಿ, ಹನಿ ಇರ್ಲಿಕ್ಕ ಚೆನ್ನಾಗಿ ಮಾರ್ತೇವೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನಾವು 40 ವರ್ಷ ಮೇಲ್ಪಟ್ಟ ಆತ್ರಿ. 40 ವರ್ಷದಿಂದ. ಅವಾಗ ಮೊದಲೆಲ್ಲ ಹೆಂಗಿತ್ತು, ಇವಾಗ ಅವಾಗಿನ ಕಾಲಕ್ಕೆ ಈಗ ಮೊದಲಿನ ಕಾಲಕ್ಕೆ ನೋಡ್ರಿ, ಅವಾಗ ಹೈನುಗಾರಿಕೆನೂ ಬಾಳ ಇತ್ತು. ಆದ್ರೆ ಏನೈತಿ ಈಗ ದುಡ್ಡ ಕಮ್ಮಿ ಇತ್ತಾಗ, ಈಗ ಹೈನುಗಾರಿಕೆ ದುಡ್ಡು ಜಾಸ್ತಿ ಐತಿ. ಈ ಮೊಸರು ಮಾಡೋ ಇದ್ರಾಗ ಎಷ್ಟು ಜನ ಇನ್ವಾಲ್ವ್ ಆಗಿದ್ರ? ಈ ಮೊಸರು ಮಾರುವುದ್ರ ಅಂತಂದ್ರೆ ಇಲ್ಲಿ ನಮ್ಮ ಏರಿಯಾದಾಗ ಹಿಡ್ಕೊಂಡು ಒಂದು 40 ಜನ ಹಾಕಿರ್ಬೇಕ್ರಿ. 40 ಜನ ಮಾಡಿ ಗಡಿಗೆ ಎಲ್ಲ ಎಲ್ಲಿ ತರ್ತೀರಿ? ಮಡಿಕೆ ನಾವು ಮಡಿಕೆ ಕೊಡುದು ಈಗೇನ್ ಮಾವ ಕಟ್ಟಿಗೆ ಹೋಯ್ದು ನಾವು ಅವ್ರಿಗೆ ಕೊಡ್ತೇವಲ್ರಿ, ಅವ್ರ ನಮ್ ಗಡಿಗೆ ಕೊಡ್ತಾರ. ನಾವು ತರಾಕ್ ಹೋಗಂಗಿಲ್ಲ, ನಾವು ಕುಂಬಾರ ಮನೆಗೆ ಹೋಗಿ ಅವ್ನ ಕೊಂಡ್ಕೊಂಬರಂಗಿಲ್ಲ. ನಮ್ಮ ಹೈನುಗಾರಿಕೆ ತಗೊಳ್ಳೋರ ಏನೈತಿ ನಮಗ್ ವಾಪಸ್ ಗಡಿಗೆ ಕೊಡ್ತಾರ. ಊರಿನ ಹಿರಿಯರಾದ ಅಡಿವೆಪ್ಪ ಸೊನ್ನದ ಮಾತನಾಡಿ ಕೋಲಾರದ ಕೆನೆ ಮೊಸರು ಮತ್ತು ಇಲ್ಲಿ ಸಿಗುವ ಮೀನಿನ ವಿಶೇಷತೆ ಬಗ್ಗೆ ತಿಳಿಸಿಕೊಟ್ಟರು. ಸರ್, ಮೊಸರು ಚಲೋ ಮಾಡ್ರಿ, ಹಿಂದಿನ ಕಾಲದಿಂದನೂ ಬಂದತ್ರಿ ಸರ್. ಈಗಿಂದ ಅಲ್ಲಿದೆ ಹಳಿ ಊರಾಗೋದು ಅದ ಸೇಮ್ ರೀ, ಹೊಸ ಊರು ಹುಟ್ಟಿಂದೂ ಅದ ಸೇಮ್ ರೀ. ಎಲ್ಲೆಲ್ಲೇ ಅವ್ರದಿಂದ ಬಂದು ಮೊಸರು ಒಯ್ತಾರ ಸರ್. ಮತ್ತ ಇಲ್ಲಿ ಮೇನಕ್ಕೂ ಇಲ್ಲೇ ಬರ್ತಾರ ಸರ್, ಎಲ್ಲಿದ್ದಲ್ಲಿ ಊಟಕ್ಕೂ ಇಲ್ಲಿಗೆ ಬರ್ತಾರೆ. ಎಲ್ರಿ ಬಿಜಾಪುರ ಬಾಗಲಕೋಟೆಯಿಂದ ಬಂದು ಮೊಸರು ಇಲ್ಲೇ ತರ್ತಾರ, ಮೇನೂ ಇಲ್ಲೇ ಒಯ್ತಾರ ಸರ್. ಯಾಕಂತೇಳಿ ಅದು ಫೇಮಸ್ ಆಗೈತೆ ಸರ್ ಭಾಳ. ಇಲ್ಲಿ ಎಲ್ಲಾ ಕಡೆ ಐತೆ ಅಂದ್ರೂ ಅಷ್ಟು ಇಂಟ್ರೆಸ್ಟ್ ಬರಂಗಿಲ್ಲ ಅವ್ರಿಗೆ. ಇಲ್ಲಿಗೆ ಬರ್ತಾರೆ, ಎತ್ತಿದ್ರು ಎಲ್ರಿ ಬಿಜಾಪುರ ಬಾಗಲಕೋಟೆ ಈ ಗಾಡಿ ಎಲ್ಲ ಸುತ್ತಮುತ್ತ ಹಳ್ಳಿ ಇಲ್ಲಿಗೆ ಬಂದು ಹೋಗ್ತಾರ. ಅವ್ರ ಮನ್ಯಾನ ಮೊಸರು ಬಿಟ್ಟು ಇಲ್ಲಿಗೆ ಹೋಗ್ತಾರ ಸರ್. ಬಂದ ಅಲ್ಲಿಕ್ಕಿಂತ ನಮ್ಗೆ ಚಟ್ ಬರಾಕತ್ತ ಹಾಕ್ತಾರ ಮನೆ. ಸರ್, ಮೊಸರಿನ ಸ್ಪೆಷಲ್ ಏನು, ಯಾಕೆ ಅಷ್ಟು ಫೇಮಸ್? ಯಾಕಂದ್ರ ಅಗದಿ ಹಾಲು ಸ್ವಚ್ಛ ಮಾಡಿ ಕಾಸಿ ಅದನ್ನ ಹೆಪ್ಪ ಹಾಕಿ ಸರಿಯಾಗಿ ಮೊಸರು ಮಾಡ್ತಾರೆ. ನಿಮ್ಮ ಮನೆ ಒಳಗೆ ಮಾಡ್ತಾರೆ, ಮುಂಜಾನೆ ಸಂಜೆಲೆ ಕೂಡ್ಸನ ಸರಿ ಬರಂಗಿಲ್ಲ ಅದ. ಇವ್ರು ಅಗದಿ ತಯಾರು ಮಾಡ್ಕೊಂಡು ಕೈಯಾಗ ಗಡಿಗೆ ಇಲ್ಲೇ ಸುಟ್ಟು ತಯಾರು ಮಾಡಿ ಹೊಸ ಗಡಿಗೆ ಒಳಗ ಹಾಕಿ ಕೊಡ್ತಾರೆ. ಅದು ಚಟ್ ಭಾಳ ಬರಾಕತ್ತ. ಉಳಿದ ಮನೆ ಒಳಗೆ ಹಿಂಡ್ಯಾಗ ಮಂಟ್ಯಾಗ ಹಾಕಿಬಿಟ್ರೆ ದೊಡ್ಡ ಇವ್ರು ಏನ್ ಮಾಡ್ತಾರೆ, ಮೊಸರು ತೊಗೊಂಡೋಗಿ ಅದ್ರೊಳಗೆ ಇಡ್ತಾರ. ಇಟ್ಟು ಕೂಡ ಅದು ಅಗ್ದಿ ತಂಪಾಕಿ ಮೊಸರು ಸ್ಟೆಚ್ ಬರುತ್ತೆ. ಒಂದು ವಾರ ಇಟ್ರು ಇವತ್ತ ಮಾಡ್ಯಾರಪ್ಪ ಅನ್ಬೇಕು, ಹಂಗೆ ಬರ್ತೈತ್ರಿ ಮೊಸರ. ಮತ್ತ ಈ ಉಳಿದ ಕಡೆ ತಗೊಳಕ್ಕೆಲ್ಲ ಸರಿ ಬರಂಗಿಲ್ಲ ಸರ್. ಮತ್ತೆ ಯಾಕೆ ಬರಂಗಿಲ್ಲಪ್ಪ ಅಂದ್ರೆ ನಾವು ಮಣ್ಣಿನ ಗಡಿಗೊಳಗೆ ತಯಾರು ಮಾಡ್ತೇವೆ ಮೊಸರುಗಳು. ಹಾಲು ಸಂಜೆಲೆ ಕಾಯ್ಕಿಸಿಂದ ಹೊತ್ತೊಂಡಕ್ಕ ಅದನ್ನ ಹೆಪ್ಪ ಹಾಕಿಸಿಂದ ಗಡಿಗೊಳಗೆ ಹಾಕಿಬಿಡ್ತೇವೆ. ಆ ಕೆನಿನೂ ಅದ್ರೊಳಗೆ ಕೂಡ್ತೈತಿ, ಹಾಲೂ ಅದ್ರಾಗ ಕೂಡ್ತೈತಿ. ಅದಕ್ಕಾಗಿ ಇಲ್ಲಿ ನಮ್ಮ ಕೋಲಾರ ಊರೊಳಗ ಮೊಸರುನು ತಯಾರು ಇಲ್ಲಿ ಆಕತಿ, ಗಡಿಗೆನೂ ತಯಾರಾಕತಿ. ಮತ್ತು ಮೀನು ಅವತ್ತಿಂದ ಅವತ್ತ ಒಂದು 5-10 ಕ್ವಿಂಟಲ್ ತನಕ ಹೋಗತ್ತೆ. ಅದು ಎಲ್ಲಿ ಬಂದಾಗ ಸ್ಪೆಷಲ್ ಕಟ್ಸ್ಕೊಂಡ್ರೆ ಇಲ್ಲೇ ತಿಂದು ಹೋಗ್ತಾರೆ ಸರ್. ಮೊಸರು ಅದ್ರಂತ ಸಿಗೋದಿಲ್ಲ, ಮೀನು ಇಲ್ಲಿ ಚಲೋ ಮಾಡಿ. ಮೀನು ಮತ್ತೆ ಮೊಸರು ಕೋಲಾರ ಫೇಮಸ್ ರೀ. ಈ ಮೊಸರು ರುಚಿಯಾಗಲು ಇನ್ನೊಂದು ಕಾರಣ ಮಣ್ಣಿನ ಮಡಿಕೆಗಳ ಗುಣಮಟ್ಟ. ಹಲವಾರು ತಲೆಮಾರುಗಳಿಂದ ವಿಶೇಷ ಗುಣಮಟ್ಟದ ಮಣ್ಣಿನ ಮಡಿಕೆಗಳನ್ನ ತಯಾರಿಸುತ್ತಿರುವ ಕುಂಬಾರ ಕುಟುಂಬಗಳು ಇಲ್ಲಿವೆ. ಈ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ನೀಲಗಂಗಮ್ಮ ಕುಂಬಾರ್ ಮಾತನಾಡಿ ಮಡಿಕೆಗಳನ್ನ ಹೇಗೆ ತಯಾರು ಮಾಡಲಾಗುತ್ತದೆ ಎಂಬುದರ ಬಗ್ಗೆ ವಿವರಿಸಿದರು. ಫಸ್ಟ್ ಹೊಳಿಲೇಸಿ ಮಣ್ಣು ತರ್ತಾರ್ರಿ, ತಂದಿಂದ ಹೊಳಿ ಅಲ್ಲಿ ಹೊಳೆ ಅಂದ್ರೆ ಎಲ್ಲಿ ಮೇಡಮ್? ಹೊಳಿ ಕೋಲಾರ ಕೋಲಾರ ಬ್ರಿಡ್ಜ್ ಅಲ್ಲಿಂದ ಟಿಪ್ಪರ್ನಿಂದ ಹೇರ್ಕೊಂಡ್ಬರ್ತಾರ. ತಂದಿಂದ ಇಲ್ಲಿ ಒಂದ್ ಜಾಗ ಐತ್ರಿ, ಅಲ್ಲಿ ಹಾಕ್ತಾರ್ರಿ. ಅಲ್ಲಿ ಹಾಕಿಂದ ಮತ್ತ ನಾವು ಚೀಲಗಟ್ಲೆ ತರ್ತೇವ್ರಿ ಮನಿಗೆ. ತಂದು ಮನ್ಕಟ್ಟಿಗೆ ಹಾಕ್ತೇವ್ರಿ. ಹಾಕಿಂದ ಅದ್ರೊಳಗ ನೀರ್ ಹಾಕಿ ಸ್ವಲ್ಪ ನೆನೆಸ್ಬೇಕ್ರಿ. ಏನೇನೋ ಒಂದ್ 4-5 ತಾಸ್ರಿ ನೆನಿಬೇಕಂದ್ರೆ.
ನೆಂದಿಂದ ಆಮೇಲೆ ಲದ್ದಿ ತರ್ತಾರ್ರಿ ಹಾಕೊಂಬರ್ತಾರ್ರಿ ಹಾಂ ಹಾಂ ಸೀಸನ್ ಒಳಗ ಅಷ್ಟ ಕುದುರೆ ಲದ್ದಿರಿ ಕುದುರೆಲಿ ಓಕೆ ಸೀಸನ್ ಆಗಿಂದ ಕುದುರೆ ಲದ್ದಿ ಸಿಗಂಗಿಲ್ಲ ಹಾಂ 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 ಲದ್ದಿ ತಂದು ಬಡದ್ ಆಮೇಲೆ ಅಂದ್ರ ಕೇರ್ತೇವ್ರಿ ಕೇರಿಂದ ಅದ್ರೊಳಗ ಹಾಕಿ ಮಿದ್ತೇವ್ರಿ ಹಿಂಗಾಗಿರ್ತೈತ್ರಿ ಅದು ಮಿದ್ದಿಂದ ಮಣ್ಣ ಅದಾಗಿಂದ ಒಳಗ್ ತಂದು ಇನ್ನೊಮ್ಮೆ ಮಿದ್ತೇವ್ರಿ ಅದು ಹಳ್ಳ ಅದು ಏನಾರ ಇದ್ರ ಸಿಗ್ತೈತಿ ಇಲ್ಲಾಂದ್ರೆ ಇಲ್ರಿ ಸ್ವಲ್ಪ ಬಿಸಿಲಿಗೆ ಒಣಗಿತ್ತಂದ್ರೆ ಏನೂ ಆಗಂಗಿಲ್ರಿ ಅದಾಗಿಂದ ಜಜ್ಜತೇವ್ರಿ ಉಳ್ಳಿ ಮಾಡಿ ಜಜ್ಜಿ ಈ ಪ್ಲೇಟ್ನಾಗ ಹಾಕಿ ಮಡಿಸ್ತೇವ್ರಿ ಮಡಚಿಂದ ಉಳ್ಳಿ ಹಚ್ಚಿ ತೀಡ್ತೇವ್ರಿ ತೀಡಿಂದ ಹೊರಗಿಡ್ತಾರ ಹೊರಗಿಟ್ಟಿಂದ ಮತ್ತ ಆಮೇಲೆ ಅವ್ನ್ ಸ್ವಲ್ಪ ಕಂಠ ಬಿರ್ಸಾಗುತ್ತಾನ ಅಷ್ಟೇ ಇರ್ಬೇಕ್ರಿ ಹೊರಗ ಇಲ್ಲಂದ್ರೆ ಸೀಳ್ತಾವ್ರಿ ಅವು ಅದಾಗಿಂದ ಒಳಗ್ ತಂದ್ ಇಟ್ಟು ನೆಳ್ಳಿಗೆ ಒಣಸ್ಬೇಕ್ರಿ ಅವ್ನು ಬಿಸಿಲಿಗೆ ಇಟ್ರ ಸರಿಯಾಗಿ ಇರಂಗಿಲ್ಲ ಅದಾಗಿಂದ ಒಂದ್ ವಾರ ತನ ಜಾಸ್ತಿ ಸಂಗ್ರಹಣೆ ಮಾಡಿ ಇಟ್ಕೊಂಡ್ ಆಮೇಲೆ ಒಯ್ದು ಅಲ್ಲೇ ಅಂಗಿ ಒಳಗ್ ಇಡ್ಬೇಕ್ರಿ ಒಂದ್ಸರಿ 1500 2000 ನಮ್ಗೆ ಅನುಕೂಲ ಇದ್ದಂಗ ಹಾಕೋತೇವ್ರಿ ಬಿಸಿಲು ಜಾಸ್ತಿ ಇತ್ತಂದ್ರ 2000 ತನ ಒಯ್ದಿಡ್ತೇವಿ ಕಡಿಮೆ ಇತ್ತಂದ್ರ 1500 ಅಷ್ಟ ಒಯ್ದು ಇಟ್ಟು ಬಿಸಿಲಿಗೆ ಬೇಸಿನಾಗ ಒಂದ್ ಸ್ವಲ್ಪ ಇದು ಸುಡಕ್ಲೆ ಇದು ಆಗ್ಬೇಕ್ರಿ ಅದು ಕಾಯ್ಬೇಕ್ರಿ ಅದು ಒಂದ್ ಸ್ವಲ್ಪ ಕಾಯ್ದಿಂದ ಆಮೇಲೆ ಸಾಲ್ ಕಟ್ತೇವಿ ಹಿಂಗ 4 ಸಾಲ್ ಕುಂದಿರ್ತಾರ 4 ಸಾಲ್ ಕುಂತ್ರ ಎಲ್ಲಾ ಮ್ಯಾಗ ಅದು ಒಟ್ಟಿಂದ ಹಿಂದ 6 ಗಂಟೆಗೆ ಮುಂದೆ 2 ಗಂಟೆಗೆ ಇರ್ತಾರ ಅದಾಗಿಂದ ಕಬ್ಬಿನ ರೌದಿ ಇರ್ತೈತಿ ಅದನ್ನ ಮುಚ್ತೇವ್ರಿ ಮ್ಯಾಲ ಮುಚ್ಚಿಂದ ಮಸಿ ಏರಿಸ್ತಾರ್ರಿ ಮಸಿ ಇರ್ತೈತಿ ಅದನ್ನ ಏರಿಸಿ ನೀರ್ ಹೊಡಿತಾರ್ರಿ ನೀರ್ ಹೊಡೆದಿಂದ ಗಾಳಿ ಎಲ್ಲಾ ಅದಕ್ಕ ಹೋಗ್ಬೇಕಂತ ಎಲ್ಲಾ ಚಾಟ ಕಟ್ತಾರ ತಗಡ್ ಹಿಂದ್ ಚಾಟ ಬಾಜು ಹಾಳಿ ಅವನ್ನೆಲ್ಲಾ ಕಟ್ಟಿಗೆ ಒಳದಿಟ್ಟಿರ್ತಾರ್ರಿ ಅವನ್ನ ಹಚ್ಚುದ್ರಿ ಏನಿಲ್ಲ ಅಂದ್ರೆ 4 ತಾಸ್ ತನ ಉರಿಬೇಕು 4 ತಾಸ್ ಆಗಿಂದ ಕೊಡ್ಡ ಇಟ್ಟು ಮುಚ್ತಾರ ಅದನ್ನ ಬಾಯಿ ಪ್ಯಾಕ್ ಮಾಡಿ ಹೊಡುದ್ರಿ ಆಮೇಲೆ ಹಿಂದಿಂದ ಮುಚ್ಕೊಳ್ಳೋದು ಮುಚ್ಚಿಂದ ಮತ್ತ ಮ್ಯಾಗ ಮಸಿ ಏರ್ಸುದ್ರಿ ಹರಿಬ್ಯಾಡ್ದಂತದ ಬೆಂಕಿ ಜಾಸ್ತಿ ಐತೆ ಹರಿತೈತ್ರಿ ಒಮ್ಮೆ ಹರಿಬ್ಯಾಡ್ದಂಗ ಅದನ್ನ ಮುಚ್ತಾರ್ರಿ ಮುಚ್ಚಿಂದ ಆಯ್ತು ಮರ್ದಿನ ತೆಗಿತಾರ್ರಿ ತೆಗೆದು ಚಂಜಿ ಕಡ್ಸಿ ಗಡಿಗೆ ಅಲ್ಲಿ ಎಲ್ಲ ಗಡಿಗೆ ತೊಗೊಂಬರ್ತೇವೆ ನಾವು ತೊಗೊಂಬಂದ್ ಈ ತರ ಇಲ್ಲೆಲ್ಲ ಎಲ್ಲ ರೋಡ್ ದಂಡಿಗೆ ಈ ತರ ತೆಗೆದ್ಕಿಸಿಂದ್ರೆ ಎಲ್ಲ ಇಟ್ಕೊಂಡ್ ಬಿಸಿಲಾದ್ಗಳ ತಂದ್ ಕಿಸಿನ ಒಳ ಹಾಕಿಸಿಂದ ಸುಡ್ತೇವೆ ನಾವು ಸುಡ್ದಿಂದ ಇಲ್ಲೆಲ್ಲ ಸಿಪ್ಪಿ ಐತ್ರಿ ಇದು ಕಬ್ಬಿ ಸಿಪ್ಪಿ ತೊಗೊಂಬರ್ತೇವಲ್ಲ ಎಲ್ಲ ಕಬ್ಬಿ ಗಾಡಿ ಇದ್ದಿರ್ತಾವು ಕಬ್ಬಿ ಸಿಪ್ಪಿ ತೊಗೊಂಬಂದ್ ಕಿಸಿನ ಈ ತರ ಒಟ್ಟಿ ಒಣಗಿಸ್ತೇವ್ರಿ ಮೊದಲ ಒಣಗಿಸಿಂದ ಆಮೇಲೆ ಇದೆಲ್ಲ ಬೆಂಕಿ ಹಾಕೋ ಟೈಮ್ದಾಗ ಒಳ ಗಡಿಗೆ ಹಾಕಿಸಿಂದ ಸುಡ್ತೇವ್ರಿ ಅವಾಗ ಸುಟ್ಟುಗಳೇನು ಒಳಗೊಮ್ಮೆ ಹೋಗ್ತಾರೆ ಗಡಿ ವೇಸ್ಟ್ ಆಕ್ಕವು ಆ ತರ ಹೋಗ್ಬಿಡ್ತಾರ ವೇಸ್ಟ್ ನಮ್ಗೆ ಇದಕ್ಕೂ ಬರಂಗಿಲ್ಲ
ಆದರೆ ಆಧುನಿಕ ಭರಾಟೆಯಲ್ಲಿ ಕುಂಬಾರಿಕೆ ವೃತ್ತಿ ಅಪಾಯದಲ್ಲಿ ಸಿಲುಕಿದೆ. ಕೋಲಾರದ ಕೆನೆ ಮೊಸರು ಬ್ರ್ಯಾಂಡ್ ಆಗಿದ್ದೇ ಈ ಮಡಿಕೆಗಳಿಂದ. ಬೆರಳೆಣಿಕೆಯ ಕುಟುಂಬಗಳು ಮಾತ್ರ ಈ ಮಡಿಕೆ ತಯಾರಿಸುವುದರಲ್ಲಿ ನಿರತವಾಗಿವೆ. ಒಂದು ವೇಳೆ ಈ ಕುಟುಂಬಗಳು ಮಡಿಕೆ ತಯಾರಿಸುವುದನ್ನು ನಿಲ್ಲಿಸಿದರೆ ಕೋಲಾರ ಮಡಿಕೆ ಮೊಸರು ಇತಿಹಾಸ ಸೇರುವುದು ಗ್ಯಾರಂಟಿ. ಈ ಬಗ್ಗೆ ಹಿರಿಯರಾದ ಬಸಪ್ಪ ಕುಂಬಾರ್ ಅವರು ಮಾತನಾಡಿ ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದರು. ನಮ್ಮ ಅಪ್ಪ ನಮ್ಮವ್ವ ಮೊದಲ ಮಾಡ್ತಾರೆ ಸರ್. ಮೊದಲ ಹರಿಬಿ ಕೊಡ ಎಲ್ಲ ಮಾಡ್ತಿದ್ರು. ಮೊದಲ ಹರಿಬಿ ಕೊಡ ಮಾಡಲ್ಲ. ಈಗ ಆ ಕಡೆ ಪ್ಲಾಸ್ಟಿಕ್ ಬಂದಲ್ರಿ. ಒಂದು ಕೂಡ ಅದಕ್ಕೆ ಬೆಲೆ ಕಮ್ಮಿ ಆತ್ರಿ. ಈಗ ಅದನ್ನ ಏನ್ ಮಾಡಿರಿ, ಅದನ್ನ ಎಲ್ಲ ಬಿಟ್ರಿ. ಈಗ ಸರ್ ಏನ್ ಮಾಡಿರಿ, ನಾವು ಇದಕ್ಕ ಓನ್ಲಿ ಈಗ ಮೊಸರಿನ ಗಡಿಗೆ ಮಾತ್ರ ಮಾಡ್ತಾರೆ. ಮೊಸರಿನ ಗಡಿಗೆ ನಾವು ಒಟ್ಟರು ನಾವು ಇಲ್ಲಿ ನಮ್ಮ 2 ಮಂದಿ ತಿನ್ನದಲ್ರಿ ಒಟ್ಟು ಇದನ್ನ ಮಾಡಕತ್ತೇವ್ರಿ. ಇದ ಮಾಡ್ತೇವೆ ಒಟ್ಟರು ನಾವು ಮನೇಶ್ ಮಂದಿನ ಕೂಡಿ ಇದ ಕೆಲಸ ಮಾಡ್ತೇವ್ರಿ. ಅದೇ ಸರ್, ನೀವು ಹೇಳಿದ್ರೆ ಆಲ್ರೆಡಿ ಈ ತರ ಕೆಲವೊಂದು ಪ್ಲಾಸ್ಟಿಕ್ ಎಲ್ಲ ಬಂದ್ಬಿಟ್ಟು ಅಂತೇಳಿ. ಈಗ ಇದರಿಂದಾಗಿ ನಿಮ್ಗೆ ಎಷ್ಟು ತೊಂದರೆ ಆಗಿದೆ? ಮತ್ತೆ ಅದು ಹೋದ ಕೂಡಲೇ ಪ್ಲಾಸ್ಟಿಕ್ ಬಂದ ಕೂಡಲೇ ಕೊಡ ಬಿಂದಿಗೆ ದೊಡ್ಡ ದೊಡ್ಡ ಹರಿವಿ ಪರಿ ಮಾಡ್ತೀರಿ. ಅವಾಗ ಅದು ಪ್ಲಾಸ್ಟಿಕ್ ಬತ್ತಲ್ರಿ, ಬಿಂದಿಗೆ ಬತ್ತು ಕೊಡಗಳು ಎಲ್ಲ ಬಂದ ಕೂಡಲೇ ಅದು ನಮ್ಗ ಅದು ಏನು ಆಗ್ತದೆ ಗೊತ್ತಿರಿ. ಅದು ಹೊರ ನಿಂತ ಆಟ ಆದ್ರೂ ನಾವು ಯಾವಾಗಲೂ ಈಗ ನಮ್ಮ 50 ವರ್ಷಗಳಲ್ಲಿ ನಮ್ಮ ಅವರಾದ್ರು ಅದ್ರ ಜೋಡಿನ ಇದನ್ನ ಮಾಡತ್ತಿದ್ರು ನಾವು. ಹಂಗ ಈಗ ಇದ ಹೆಚ್ಚು ಮಾಡ್ತಾರೆ ನಮ್ಮೂರ ಕೋಲಾರದಾಗ ಅಷ್ಟೇ ಮಾತ್ರ. ನಮ್ಮೂರಾಗ ಫೇಮಸ್ ರೀ. ನಮ್ಮೂರ ಕೋಲಾರ ಮೊಸರು ಅಂದ್ರೆ ಫೇಮಸ್ ಐತ್ರಿ ಎಲ್ಲ ಕಡೆ. ಹಿಂಗಾಗಿ ನಾವೆಲ್ಲ ಇದನ್ನ ಮಾಡಕತ್ತೇವೆ. 6 ಜನ ನಾವು ಮುಂಜೆ ಎದ್ಗಳು ಇದ ಚಾಲನೆ ನಮ್ ತೆಗದನ್ ಇದ್ರಿ ಸರ್ ಮಾಡೋದು. ಏನೇನು ಕಷ್ಟಗಳು ಎದುರ್ತೀರಿ ಸರ್? ಕಷ್ಟ ಏನ್ರಿ, ಇದ್ರದ್ದು ಕಷ್ಟ ಸಾಕಟ್ಟು ಐತೆ ಸರ್. ಕೆಟ್ಟ ಬಿಸಿಲಾಗಿತ್ತು, ಸುಡಬೇಕು. ಫಸ್ಟ್ವಾಗಿ ಹೊಳೆದಿಂದ ಮಣ್ಣು ಟಿಪ್ಪರ್ಲಿ ರೊಕ್ಕ ಕೊಟ್ಟು ಮಣ್ಣು ಹಾಕ್ಸ್ಬೇಕ್ರಿ. ಅದಕ್ಕೆ ಏನು ನಮ್ಗೆ ಜಾಗ ಹಾಕೊಳಕ ಜಾಗ ಇಲ್ಲ. ಮಂದಿ ಜಾಗದಾಗ ಹಾಕೋದು ಹಾಕಿನ ದೂರ ಆಗಿಂದ ಮತ್ತೆ ನಾವು ತಂತಂದು 2 ಚೀಲ ತಂತಂದು ಇಲ್ಲಿ ಹಾಕೊಂಡು ನಾವು ಅಗದಿ ಹದ ಮಾಡಿ ಕಲಿಸಿರಿ. ಮ್ಯಾಕ್ ತೊಗೊಂಬರ್ತಾರೆ. ಮ್ಯಾಕ್ ತೊಗೊಂಬಂದು ಅದನ್ನ ಒಂದಿನ ಮಿದ್ದಿ ಆ ಪ್ಲೇಟ್ ಇರ್ತದೆ. ಪ್ಲೇಟ್ನಾಗ ಏನೈತಿ ಇಟ್ಟಿಟ್ಟು ಕೆಸರು ತಗೊಂಡು ಅದನ್ನ ಜಜ್ಜಿ ನಾವು ಕಲ್ಲಿ ಜಜ್ಜಿ ಅದನ್ನ ಮಡ್ಸ ಚಾಲು ಮಾಡ್ತೇವ್ರಿ. ಅದನ್ನ ಮಡ್ಚಿ ಏನ್ರಿ ಸರ್, ಮಡ್ಚಿ ಏನೈತ್ರಿ ಅದನ್ನ ಒಟ್ಟು ಒಂದ್ 3 ಸಿಗಡಿ ಆಗೋ ತಕ್ಕ ಮಾಡಿಸ್ತೇವ್ರಿ. 3 ಸಿಗಡಿ ಆಗಿಂದ ಏನೈತಿ ಒತ್ತಾಟೆ ಏನೈತಿ ಸಣ್ಣ ಉಳ್ಳಿ ಮಾಡಿ ಅದಕ್ಕೆ ಕಂಟ ಹಚ್ತೇವ್ರಿ. ಕಂಟ ಹಚ್ಚಿ ಇಬ್ರು ಕಾಯಂ ತಿಡ್ತಾರ್ರಿ. ಇಬ್ರು ಕಂಟ ಹಚ್ತೇವೆ, ಇಬ್ರು ಕಾಯಂ ತಿಡ್ತಾರ ಬಟ್ರಿ. ಅವು ತಿಳಿದ ಆದ ಕೂಡಲೇ ಗಪ್ಪ ನಿಂತಿ ಒಟ್ಟು ದಡ ಓಡಿ ಬಿಸಿಲಿಗೆ ಇಡ್ತೇವ್ರಿ. ಬಿಸಿಲಿಗೆ ಸ್ವಲ್ಪ ಒಣಗಿದ ಕೂಡಲೇ ಐತಿ ಮತ್ತೆ ತಂದು ನೆಳಾಗ ಇಡ್ತೇವ್ರಿ. ತಂದು ನೆಳಾಗ ಇಟ್ಟು ಹೋಗ್ಬಂದ್ರ ಆಮೇಲೆ ಏನೈತಿ ಅದನ್ನ ನೆಳಾಗ ಒಣಗ್ರಿ. ನೆಳಾಗ ಅಕಸ್ಮಾತ್ ಒಂದ್ ಸ್ವಲ್ಪ ನಾವು ಜಾಸ್ತಿ ಬಿಟ್ಟು ಅದ್ ಏನ್ ಮಾಡ್ತಾರ ಕಂಟದಾಗ ಶೀಳ್ ಬಿಡ್ತಾರ. ಶೀಳ್ತಾರೆ ಏನ್ ಮಾಡ್ತಾರ ಅದು ಬರಂಗಿಲ್ಲ. ಅದನ್ನ ಪುನಃ ಮಾತ್ರ ನಾವು ಶೀಳಿದ ಏನ್ ಮಾಡ್ತಾರ ಪುನಃ ಬಿಸಿಲಿಸಿದ ಒಣಗಿಸಿರಿ ಅದನ್ನ ಹೊಳ್ಳಿ ಮತ್ತೆ ನಾವು ನೀರ ಹಾಕಿ ಅದನ್ನ ಮತ್ತೆ ಅದ್ರ ಕೆಸರು ತಯಾರು ಮಾಡ್ತಾರ. ಕೆಸರು ತಯಾರು ಮಾಡಿ ಮತ್ತೆ ಅದ್ರ ಹೊಳ್ಳಿ ಗಡಿಗೆ ಹಾಕ್ತಾರ. ಅದ ಎಷ್ಟು ಗಡಿಗೆ ಅಕಸ್ಮಾತ್ ಹೋದ್ರು ಅಂದ್ರೆ ಆ ಗಡಿಗೆ ತಗೊಂಡ್ಬಂದ್ರೆ ಅವ್ರು ಹೊಳ್ಳಿ ನೀರಾಗ ಹಾಕಿ ನೆನಾಕಿ ಮತ್ತೆ ನಾವು ಗಡಿಗೆ ಅದನ್ನ ಇಂಥ ಗಡಿಗೆ ಮಾಡಿ ಕೊಡ್ತಾರೆ. ಮತ್ತೆ ಸರ್ಕಾರದಿಂದ ಏನೋ ಸಾಲ ಸೌಲಭ್ಯ ಕೊಡ್ತಾರೆ? ಸರ್ಕಾರದಿಂದ ಸರ್ ನಮ್ದು ಏನೂ ಇಲ್ಲ ನೋಡ್ರಿ ಸರ್. ಏನೇನು ನಮ್ಗೇನು ಕುಂಬಾರಿ ಅಂದ್ರೆ ಏನೂ ಲಾಭ ಇಲ್ಲ. ಏನೋ ಸರ್ಕಾರದವ್ರು ಏನೋ ನಮ್ಗೇನು ದಯಮಾಡಿ ಏನೂ ಇಲ್ಲ ಇಲ್ಲ ಬಟ್ಟೆ ಇಲ್ಲ, ಏನೂ ಇಲ್ಲ. ಒಂದು ಮಣ್ಣು ಹಾಕೊಳಕ ಏನೂ ಇಲ್ಲ. ಒಂದು ಅಂಗಿ ಜಾಗದಾಗ ಮಂದಿ ಜಾಗದಾಗ ಹಾಕೊಂಡೇವು. ಅಂಗಿ ಅವ್ರು ನಾಳೆ ಕಿತ್ತಂದ್ರೆ ನಾವು ಎಲ್ಲಿ ಹೋಗಿ ಹಾಕೋಬೇಕು ಅಂಗಿ. ಅದು ನಮಗ ಈಗ ನಮ್ಗೆ ಹೊಟ್ಟೆ ನೋಡೋದು ಅದ್ರ ಮೇಲೆ ನಡೀತದೆ. ನಮ್ಮಿನ ಹೊಲ ಇಲ್ಲ ನೆಲ ಇಲ್ಲ ಇದನ್ನೇ ಮಾಡ್ಬೇಕಂತೇವೆ. ಸಂಕಷ್ಟದ ಪರಿಸ್ಥಿತಿಯಲ್ಲೂ ತಮ್ಮ ಕುಲಕಸಬನ್ನ ಮುಂದುವರೆಸಿರುವ ಈ ಕುಟುಂಬಗಳಿಗೆ ಸರ್ಕಾರ ಸಾಲ ಸೌಲಭ್ಯ, ಜಾಗವನ್ನ ನೀಡಬೇಕು ಮತ್ತು ಪಾರಂಪರಿಕ ಕೋಲಾರ ಮೊಸರನ್ನು ಉಳಿಸಲು ಮುಂದಾಗಬೇಕು ಎಂಬುದು ನಮ್ಮ ಕಳಕಳಿಯ ವಿನಂತಿ. ವಿಜಯಪುರದಿಂದ 45 ಕಿಲೋಮೀಟರ್ ದೂರದಲ್ಲಿ ಈ ಊರಿದೆ. ನೀವು ಕೋಲಾರಕ್ಕೆ ಭೇಟಿ ಕೊಟ್ಟಾಗ ಈ ಮಡಿಕೆ ಮೊಸರು ಸವಿಯೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.